ಇವ್ರನ್ನೆಲ್ಲ ನಾಟಕ ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ. ಇವರು ಓಟ್ಗೋಸ್ಕರ ನೋಡಿ ಇವತ್ತು ಆಗ್ತಾ ಇದೆಯಲ್ಲ ಘಟನೆ, ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ ಇದು. ಅದನ್ನು ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಇದನ್ನು ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು. ಇಲ್ಲ ಅಂದರೆ ಬದುಕೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮ್ರಾ ಹಾಕಿದ್ರೆ ಸಾಕಂತೆ, ಮಾರನೇ ದಿನ ಒಂದೂ ಇರಲ್ಲಂತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರಂತೆ. ಅಂದರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸ್ಬಾರ್ದು ಆ CCTV ಕ್ಯಾಮ್ರಾದಲ್ಲಿ. ಈ ಥರದ ಒಂದು ಚಟುವಟಿಕೆಯನ್ನು ಕಂಡಿದ್ರು. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಸುಗಳ ಕೆಚ್ಚಲನ್ನು ಕಟ್ ಮಾಡ್ತಾ ಇದ್ದೀರಿ, ಕಾಲು ಕಟ್ ಮಾಡಿದ್ದೀರಿ, ಮುಂದೆ ನಿಮಗಿದೇ ಸ್ಥಿತಿ ಬರ್ತೈತೆ ಅನ್ನೋ ಎಚ್ಚರಿಕೆಯನ್ನು ಯಾರೋ ಅವತ್ತು ಹೋರಾಟ ಮಾಡಿದ್ರು. ಈ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆ ಉಳಿಬೇಕು, ಇದು 100 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂಥೇಳಿ ಹೋರಾಟ ಮಾಡಿದ್ರು. ಅವರಿಗೆ ಬೆದರಿಕೆಯನ್ನು ಕೊಡುವಂಥ ಸ್ಪಷ್ಟವಾದಂಥ ಒಂದು ಉದಾಹರಣೆಯನ್ನು ಇವತ್ತು ಕೊಟ್ಟಿದ್ದಾರೆ. CPನೂ ಬಂದಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡಿದ್ರು ACP ಅವರು. ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೋ, ಇಲ್ಲ ಅಂದರೆ ಇದು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ, ಹಸುಗಳನ್ನು ಪೂಜೆ ಮಾಡುವಂಥ ಹಬ್ಬದಲ್ಲಿ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು. ಅಂದರೆ ಇವ್ರನ್ನ ಯಾವ ರೀತಿ ನಾವು ಹೇಳಬೇಕು? ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕಬೇಕು? ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಗೌರವ ಇದೆಯಾ ಈ ಸರ್ಕಾರಕ್ಕೆ? ಸರಿ, ಅವ್ರಿಗೆ ನೋಡಿ ಓಟ್ ಬೇಕಾದಾಗ ಬರ್ತಾರೆ ಅಷ್ಟೇ. ಓಟ್ ಆದಮೇಲೆ ಪತ್ತೆ ಇರಲ್ಲ ಈ ಕಡೆ. ದೇವಸ್ಥಾನಕ್ಕೆ ಓಟಕ್ಕೆ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಯಾಕೆ? ಓಟ್ ಬರಲಿ ಅಂಥೇಳಿ. ಆಮೇಲೆ ಈ ಥರ ಘಟನೆಗಳಿಗೆ ತಿರುಗು ನೋಡಲ್ಲ. ಇದು ವಿಧಾನಸಭೆಯಲ್ಲೂ ಮಾತಾಡಿದೆ. ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನು ತಡ್ಕೊಳೋ ಅಂಥದ್ದಕ್ಕೆ, ನೋವನ್ನು ನಿವಾರಣೆ ಮಾಡೋಕ್ಕೆ ಕೊಡೋದು. ಔಷಧಿ ಅಂದಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾಯಿದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೀನಿ. ಸರ್ಕಾರ ಏನು ಕ್ರಮ ಇಲ್ಲ. ಆಗಿ ಮಾತಾಡಿ 1 ತಿಂಗಳಾಯಿತು, ಒಬ್ಬರನ್ನೂ ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾನು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ಅಂಗಡಿಗಳು ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ತೊಗೊಳೋವಂಥ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಅವ್ರ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಒಂದೇ, ಯಾವಾಗ ಓಟ್ಗೆ ಬಂದಾಗ ಅಷ್ಟೇ. ಈಗ ಪತ್ತೆ ಇರಲ್ಲ ಅವರು. ನೋಡಿ, ಅದು ಸುಮಾರು 20 ಲೀಟ್ರು, ಒಂದೊಂದು ಹಸುನು ಕೂಡ 20 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹೇಗೆ ಎಲ್ಲ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನು ಇದು ಆ ಹಸುವಿನ ಕೆಚ್ಚಲನ್ನು ಕಟ್ಟಾದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ. ದೇವಸ್ಥಾನ ಪಕ್ಕದಲ್ಲೇ ಬೋರ್ಡ್ ಹಾಕೊಂಬಿಟ್ಟಿದ್ದಾರೆ. ದೇವಸ್ಥಾನ ಇದು, ಪೂರ್ತಿ ದೇವಸ್ಥಾನ ಇದು. ಚಾಮರಾಜಪೇಟೆ ಗೊತ್ತಲ್ಲ, ಹಿಂದೆ ಕೆಂಪೇಗೌಡರು ಕಟ್ಟಿದಂಥದ್ದು ಚಾಮರಾಜಪೇಟೆ. ಇಲ್ಲಿ ಎಲ್ಲ ಕೆಂಪೇಗೌಡರು ವಂಶಜರು ಬದುಕ್ತಾ ಇರೋದು ಇವತ್ತಿಗೂ ಇದ್ದಾರೆ. ಭಾಳ ಜನ ಇಲ್ಲೇ ನೋಡ್ತಾ ಇದ್ದಾರೆ. ಇದೊಂದು ದಂಧೆ ಆಗೋಗ್ಬಿಟ್ಟಿದೆ. ಈ ಸರ್ಕಾರಕ್ಕೆ ಓಟ್ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಅಲ್ಪಸಂಖ್ಯಾತನ ಹೋಲ್ಸೋದು. ನಾವು ಶ್ರೀರಂಗಪಟ್ಟಣ ಅದನ್ನು ಹೋರಾಟ ನಾವು ತೊಗೊತೀರಿ. ಈಗ ಅಲ್ಲೂ ನಾನು ಭೇಟಿ ಮಾಡಿದ್ದೆ. ನಾನು ಹೋಗಿ ಭೇಟಿ ಮಾಡಿ ಶಾಲೆಯನ್ನು ಉಳಿಸಿದ್ದೀನಿ, ಒಂದು ದೇವಸ್ಥಾನನ ಉಳಿಸಿದ್ದೀನಿ, ಪಾಣಿನೆಲ್ಲ ಚೇಂಜ್ ಮಾಡಿಸಿ ಬಂದಿದ್ದೀನಿ. ಈ ಸರಿನೂ ಕೂಡ ಅದನ್ನು ನಾನು ಯಾವ್ಯಾವ ದಾಖಲೆಗಳನ್ನು ತೆಗೆದುಕೊಂಡು ಆ ಪಾಣಿನ ತಿದ್ದುಪಡಿ ಆಗೋವರೆಗೂ ನಾನು ಹೋರಾಟವನ್ನು ಮಾಡ್ತೀನಿ. ಅಲ್ಲೇ ಕೂತ್ಕೊತೀನಿ, ಅಲ್ಲೇ ಧರಣಿನೂ ಕೂಡ ನಾನು ಮಾಡ್ತೀನಿ. ಬೇಡಿ ಇವ್ರನ್ನೆಲ್ಲ ನಾಟಕ ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ. ಇವರು ಓಟ್ಗೋಸ್ಕರ ನೋಡಿ ಇವತ್ತು ಆಗ್ತಾ ಇದೆಯಲ್ಲ ಘಟನೆ,
ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರಾ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ ಇದು. ಅದನ್ನು ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು. ಇಲ್ಲ ಅಂದರೆ ಬದುಕೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮ್ರಾ ಹಾಕಿದ್ರೆ ಸಾಕಂತೆ, ಮಾರನೇ ದಿನ ಒಂದೂ ಇರಲ್ಲಂತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರಂತೆ. ಅಂದರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸ್ಬಾರ್ದು ಆ CCTV ಕ್ಯಾಮ್ರಾದಲ್ಲಿ. ಈ ಥರದ ಒಂದು ಚಟುವಟಿಕೆಯನ್ನು ಮಾಡಿದ್ರು. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಸುಗಳ ಕೆಚ್ಚಲನ್ನು ಕಟ್ ಮಾಡ್ತಾ ಇದ್ದೀರಿ, ಕಾಲು ಕಟ್ ಮಾಡಿದ್ದೀರಿ, ಮುಂದೆ ನಿಮಗಿದೇ ಸ್ಥಿತಿ ಬರ್ತೈತೆ ಅನ್ನೋ ಎಚ್ಚರಿಕೆಯನ್ನು ಯಾರೋ ಅವತ್ತು ಹೋರಾಟ ಮಾಡಿದ್ರು. ಈ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆ ಉಳಿಬೇಕು, ಇದು 100 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂಥೇಳಿ ಹೋರಾಟ ಮಾಡಿದ್ರು. ಅವ್ರಿಗೆ ಬೆದರಿಕೆಯನ್ನು ಕೊಡುವಂಥ ಸ್ಪಷ್ಟವಾದಂಥ ಒಂದು ಉದಾಹರಣೆಯನ್ನು ಇವತ್ತು ಕೊಟ್ಟಿದ್ದಾರೆ. CPನೂ ಬಂದಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡಿದ್ರು ACP ಅವರು. ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೋ, ಇಲ್ಲ ಅಂದರೆ ಇದು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ, ಹಸುಗಳನ್ನು ಪೂಜೆ ಮಾಡುವಂಥ ಹಬ್ಬದಲ್ಲಿ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು. ಅಂದರೆ ಇವ್ರನ್ನ ಯಾವ ರೀತಿ ನಾವು ಹೇಳಬೇಕು? ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕಬೇಕು? ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಗೌರವ ಇದೆಯಾ ಈ ಸರ್ಕಾರಕ್ಕೆ? ಸರಿ, ಅವ್ರಿಗೆ ನೋಡಿ ಓಟ್ ಬೇಕಾದಾಗ ಬರ್ತಾರೆ ಅಷ್ಟೇ. ಓಟ್ ಆದಮೇಲೆ ಪತ್ತೆ ಇರಲ್ಲ ಈ ಕಡೆ. ದೇವಸ್ಥಾನಕ್ಕೆ ಓಟಕ್ಕೆ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಯಾಕೆ? ಓಟ್ ಬರಲಿ ಅಂಥೇಳಿ. ಆಮೇಲೆ ಈ ಥರ ಘಟನೆಗಳಿಗೆ ತಿರುಗು ನೋಡಲ್ಲ. ಇದು ನಾವು ವಿಧಾನಸಭೆಯಲ್ಲೂ ಮಾತಾಡಿದೆ. ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನು ತಡ್ಕೊಳೋ ಅಂಥದ್ದಕ್ಕೆ, ನೋವನ್ನು ನಿವಾರ ಮಾಡೋಕ್ಕೆ ಕೊಡೋದು. ಔಷಧಿ ಅಂದಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾ ಇದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೆ. ಸರ್ಕಾರ ಏನು ಕ್ರಮ ಇಲ್ಲ. ಆಗಿ ಮಾತಾಡಿ 1 ತಿಂಗಳಾಯಿತು, ಒಬ್ಬರನ್ನೂ ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾನು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ಅಂಗಡಿಗಳು ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟೆ ಅವ್ರು. ಇಲ್ಲಿ ಮೆಡಿಕಲ್ ಸ್ಟೋರೆಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ತೊಗೊಳೋವಂಥ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಅವ್ರ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಒಂದೇ, ಯಾವಾಗ ಓಟ್ಗೆ ಬಂದಾಗ ಅಷ್ಟೇ. ಈಗ ಪತ್ತೆ ಇರಲ್ಲ ಅವರು. ನೋಡಿ, ಅದು ಸುಮಾರು 20 ಲೀಟ್ರು, ಒಂದೊಂದು ಹಸುನು ಕೂಡ 20 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹೇಗೆ ಎಲ್ಲ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನು ಇದು ಆ ಹಸುವಿನ ಕೆಚ್ಚಲನ್ನು ಕಟ್ಟಾದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ. ದೇವಸ್ಥಾನ ಪಕ್ಕದಲ್ಲೇ ಬೋರ್ಡ್ ಹಾಕೊಂಬಿಟ್ಟಿದ್ದಾರೆ. ದೇವಸ್ಥಾನ ಇದು, ಪೂರ್ತಿ ದೇವಸ್ಥಾನ ಇದು. ಚಾಮರಾಜಪೇಟೆ ಗೊತ್ತಲ್ಲ, ಹಿಂದೆ ಕೆಂಪೇಗೌಡರು ಕಟ್ಟಿದಂಥದ್ದು ಚಾಮರಾಜಪೇಟೆ. ಇಲ್ಲಿ ಎಲ್ಲ ಕೆಂಪೇಗೌಡರು ವಂಶಜರು ಬದುಕ್ತಾ ಇರೋದು ಇವತ್ತಿಗೂ ಇದ್ದಾರೆ ಭಾಳ ಜನ. ಇಲ್ಲೇ ನೋಡ್ತಾ ಇದ್ದಾರೆ. ಇದೊಂದು ದಂಧೆ ಆಗೋಟಿದೆ. ಈ ಸರ್ಕಾರಕ್ಕೆ ಓಟ್ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಅಲ್ಪಸಂಖ್ಯಾತನ ಹೋಲ್ಸೋದು ನಾ ಶ್ರೀರಂಗಪಟ್ಟ ಅದನ್ನು ಹೋರಾಟ ನಾವು ತೊಗೊತೀರಿ. ಈಗ ಅಲ್ಲೂ ನಾನು ಭೇಟಿ ಮಾಡಿದ್ದೆ. ನಾನು ಹೋಗಿ ಭೇಟಿ ಮಾಡಿ ಶಾಲೆಯನ್ನು ಉಳಿಸಿದ್ದೀನಿ, ಒಂದು ದೇವಸ್ಥಾನನ ಉಳಿಸಿದ್ದೀನಿ, ಪಾಣಿನೆಲ್ಲ ಚೇಂಜ್ ಮಾಡಿಸಿ ಬಂದಿದ್ದೀನಿ. ಈ ಸರಿನೂ ಕೂಡ ಅದನ್ನು ನಾನು ಯಾವ್ದಾವ ದಾಖಲೆಗಳನ್ನು ತೆಗೆದುಕೊಂಡು ಆ ಪಾಣಿನ ತಿದ್ದುಪಡಿ ಆಗೋವರೆಗೂ ನಾನು ಹೋರಾಟವನ್ನು ಮಾಡ್ತೀನಿ. ಅಲ್ಲೇ ಕೂತ್ಕೊತೀನಿ, ಅಲ್ಲೇ ಧರಣಿನೂ ಕೂಡ ನಾನು ಮಾಡ್ತೀನಿ.